ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋವಿನಲ್ಲಿ ನಾನು ನಿಮ್ಮ ಹತ್ರ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಅಂದರೆ ನೀವು ಇಷ್ಟಪಡುವಂಥ ವ್ಯಕ್ತಿಯ ಮನಸ್ಥಿತಿ ಪ್ರೆಸೆಂಟ್ ಏನಿದೆ, ಅವರು ಏನು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ, ಹಾಗೂ ಅವರ ಪ್ರೆಸೆಂಟ್ ಎನರ್ಜೀಸ್ ಏನಾಗಿದೆ, ಈ ಕನೆಕ್ಷನ್ ಕಾಂಟ್ಯಾಕ್ಟ್ ಇರ್ಬೋದು, ನೋ ಕಾಂಟ್ಯಾಕ್ಟ್ ಇರ್ಬೋದು, ಏನೇ ಆಗಿರ್ಬೋದು ಸಿಚುವೇಶನ್, ನಿಮಗೆ ರೀಡಿಂಗ್ನಲ್ಲಿ ಖಂಡಿತವಾಗ್ಲೂ ಕ್ಲಾರಿಟಿ ಸಿಗುತ್ತೆ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರನಾದ್ರು ತೊಗೋಬೋದು, ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು. ನಿಮಗೆ ಯಾವುದು ಅನುಕೂಲ ಅನಿಸುತ್ತೆ ನೀವು ಮಾಡಿ. ಸೊ ಬೇಸಿಕಲಿ ಇವತ್ತಿನ ರೀಡಿಂಗ್ ನಾನು ಆಗಲೇ ಹೇಳಿದಾಗೆ, ಈ ವ್ಯಕ್ತಿಯ ಪ್ರಸ್ತುತ ಪ್ರೆಸೆಂಟ್ ಎನರ್ಜಿ ನಿಮ್ಮ ಕಡೆಗೆ ಏನಾಗಿದೆ, ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ, ಅವ್ರು ಏನು ಫೀಲ್ ಮಾಡ್ತಾ ಇದ್ದಾರೆ, ಈ ಎಲ್ಲ ಕುರಿತಾಗೂ ನಿಮಗೆ ಕ್ಲಾರಿಟಿ ಖಂಡಿತವಾಗ್ಲೂ ಸಿಗುತ್ತೆ. ಆ್ಯಸ್ ಐ ಟೋಲ್ಡ್, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಏಕೆಂದರೆ ನಿಮಗೆ ರೆಗ್ಯುಲರ್ ಆಗಿ ಈ ಥರ ವೀಡಿಯೋಸ್ನ ನಾನು ಮಾಡ್ತಾ ಬರ್ತೀನಿ, ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಸೊ ಈ ವ್ಯಕ್ತಿಯನ್ನು ಮನಸ್ಸಿನಲ್ಲಿಟ್ಕೊಳ್ಳಿ. ಈ ವ್ಯಕ್ತಿಯ ಹೆಸರನ್ನು 3 ಸಲ ನೀವು ಹೇಳಿ, ಮನಸ್ಸಿನಲ್ಲಿ ಹೇಳಿ. ನಾವು ರೀಡಿಂಗ್ನ ಶುರು ಮಾಡೋಣ. ಓಕೆ, ಲೆಟ್ ಸ್ಟಾರ್ಟ್. ಅವರ ಇಮೋಷನ್ಸ್ ಏನಾಗಿದೆ, ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ, ಅವರ ಮನಸ್ಥಿತಿ ಈಗೇನಿದೆ, ಎಲ್ಲ ಕುರಿತಾಗೂ ರೀಡಿಂಗ್ ನಿಮಗೆ ಸಿಗುತ್ತೆ. ಪ್ರೆಸೆಂಟ್ನಲ್ಲಿ ಈ ವ್ಯಕ್ತಿ ಡಿಟ್ಯಾಚ್ಡ್ ಆಗಿದ್ದಾರೆ. ಸೊ ಎಷ್ಟೋ ಜನಕ್ಕೆ ಇದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಿರ್ಬೋದು. ಈ ವ್ಯಕ್ತಿಗೆ ನೀವು ಬೇಡ, ನೀವಿಲ್ಲದೆ ಹೋದರೂ ಲೈಫ್ ನಡೆಯುತ್ತೆ ಅನ್ನುವಂಥ ಒಂದು ಯೋಚನೆ ಇದೆ. ಇಲ್ಲ ಅಂದರೆ ಏನಾಗುತ್ತೆ, ನಾನು ಆರಾಮಾಗಿ ಇರ್ತೀನಿ. ಸೊ ಇವರು ನೀನಿಲ್ಲದೆ ನನ್ನ ಲೈಫ್ ಚೆನ್ನಾಗಿರುತ್ತೆ, ಪ್ರೆಸೆಂಟ್ನಲ್ಲಿ ಅದನ್ನು ಪ್ರೂವ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಐ ಕ್ಯಾನ್ ಲಿವ್ ವಿತೌಟ್ ಯು, ಐ ಆಮ್ ಫೈನ್ ವಿತೌಟ್ ಯು ಅನ್ನುವಂಥ ಒಂದು ಯೋಚನೆ. ನಂಗೆ ನೀನು ಇಲ್ಲದೆ ಇರೋದ್ರಿಂದ ಏನು ಮ್ಯಾಟರ್ ಆಗ್ತಾ ಇಲ್ಲ, ನನ್ನ ಲೈಫ್ ಚೆನ್ನಾಗೇ ನಡ್ಕೊಂಡು ಹೋಗ್ತಾ ಇದೆ, ಈ ಥರ ಯೋಚನೆ ಈ ವ್ಯಕ್ತಿ ಮಾಡ್ತಾ ಇದ್ದಾರೆ. ಸೊ ಪ್ರೆಸೆಂಟ್ ಏನಿದೆ ಅಂದರೆ, ಅವರಾಯ್ತು, ಅವ್ರ ಕೆಲಸ ಆಯಿತು, ಅವ್ರ ರೊಟೀನ್ ಆಯಿತು, ತುಂಬ ಬ್ಯುಸಿಯಾಗಿ ಇದ್ದಾರೆ, ಬ್ಯುಸಿಯಾಗಿರಬೇಕು, ರೊಟೀನ್ ನಂದು ಕೆಡಬಾರ್ದು. ಸೊ ದಿಸ್ ಪರ್ಸನ್ ಇಸ್ ವೆರಿ ಮಚ್ ಆ್ಯಕ್ಟಿವ್. ರೆಸ್ಟ್ಲೆಸ್ ಆಗಿದ್ದಾರೆ ಅಂತ ಕೂಡ ಹೇಳ್ತೀನಿ. ರೆಸ್ಟ್ಲೆಸ್ ಅಂದರೆ ಅವರು ಚಂಚಲತೆಯ ಒಂದು ಸ್ಥಿತಿನಲ್ಲಿದ್ದಾರೆ. ಅವ್ರಿಗೆ ನಿಮ್ಮ ಬಗ್ಗೆ ಯೋಚನೆ ಬರ್ತಿದ್ರೂ ಕೂಡ ಅದ್ರ ಬಗ್ಗೆ ಡೀಪರ್ ಲೆವೆಲಾಗಿ ಹೋಗ್ತಾ ಇಲ್ಲ. ಅಂದರೆ ಅವ್ರು ಅದನ್ನು ಆ್ಯಕ್ಸೆಪ್ಟ್ ಮಾಡ್ತಾ ಇಲ್ಲ. ಹೌದು, ನಾನು ಇವ್ರನ್ನ ಮಿಸ್ ಮಾಡ್ತಾಯಿದ್ದೀನಿ, ಹೌದು ನನಗೀಕೆ ಬೇಕು, ಆ ಥರದೊಂದು ಮನಸ್ಥಿತಿಲಿ ಈ ವ್ಯಕ್ತಿ ಇಲ್ಲ. ಆ್ಯಸ್ ಐ ಟೋಲ್ಡ್, ಅವರು ಬಿಟ್ರೇಯಲ್ಲೇ ಇದ್ದಾರೆ. ದಟ್ಸ್ ಓಕೆ, ನನ್ನ ಲೈಫ್ ಚೆನ್ನಾಗೇ ಇರುತ್ತೆ. ಸೊ ತುಂಬ ಕೋಪ ಇದೆ. ಯು ಕ್ಯಾನ್ ಸಿ ದ ಫ್ಲೇಮ್ ಎಷ್ಟು ಸ್ಟ್ರಾಂಗಾಗಿ ಬರ್ನ್ ಆಗ್ತಾ ಇದೆ ಅಂದರೆ, ಅಷ್ಟೇ ಪ್ಯಾಷನ್ ಇದೆ ಅಂತ ಹೇಳ್ತೀನಿ ಈ ವ್ಯಕ್ತಿಗೆ ನಿಮ್ಮ ಬಗ್ಗೆ. ಸ್ಟ್ರಾಂಗಾಗಿ ನಿಮ್ಮ ಬಗ್ಗೆ ಅವ್ರಿಗೆ ಒಂದು ಸೆಳೆತ ಇದೆ, ಆದರೂ ಕೂಡ ಈ ವ್ಯಕ್ತಿ ಅದನ್ನು ಆ್ಯಕ್ಸೆಪ್ಟ್ ಮಾಡ್ತಾ ಇಲ್ಲ. ನಾನು ಸೋಲಲ್ಲ ಅನ್ನುವಂಥ ಅಹಂಭಾವನೆ, ಈಗೋ ಎನರ್ಜಿ ಸ್ಟ್ರಾಂಗಾಗಿ ನಾನು ಪಿಕ್ ಮಾಡ್ತಾ ಇದ್ದೀನಿ. ಮತ್ತು ಈ ವ್ಯಕ್ತಿ ಬೇರೆಯವರ ಹತ್ರ ನಿಮ್ಮ ಅಗೇನ್ಸ್ಟಾಗೂ ಮಾತಾಡ್ತಾ ಇದ್ದಾರೆ. ಅಂದರೆ ಕೋಪ ಬಂದಾಗ ಏನಾಗುತ್ತೆ ಅಂದರೆ ನೆಗೆಟಿವ್ಸ್ನ ನಾವು ಮಾತಾಡ್ತೀವಿ. ಸೊ ನಿಮ್ಮ ಬಗ್ಗೆ ನೆಗೆಟಿವ್ಸ್ನ ಮಾತಾಡ್ತಿದ್ದಾರೆ. ನೀವು ಹೇಗೆ ಅವ್ರಿಗೆ ನೋವು ಕೊಟ್ಟಿದ್ದೀರಾ ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಇಮೋಷನ್ಸ್ ಅಂತ ಪಿಕ್ ಮಾಡಿದಾಗ ನಾನು ಜಾಸ್ತಿ ಆ್ಯಂಗರ್ ಅನ್ನುವಂಥ ಇಮೋಷನ್ಸ್ನ ಈ ಒಂದು ರೀಡಿಂಗ್ನಲ್ಲಿ ಸ್ಟ್ರಾಂಗಾಗಿ ನೋಡ್ತಾ ಇದ್ದೀನಿ. ಅವ್ರು ಯಾವುದೋ ಒಂದು ವಿಷಯವಾಗಿ ನಿಮ್ಮ ವಿಷಯ ಅಂತ ಬಂದಾಗ, ಹೌದು ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಅವರು ಏನು ಹೇಳ್ತಾ ಇದ್ದಾರೆ ಬೇರೆಯವ್ರಿಗೆ ಅಂದರೆ, ಅವ್ರು ಏನೋ ಒಂದು ಅಂದ್ಕೊಂಡಿದ್ರು, ಹಾಗೆ ಅವರು ಅಂದ್ಕೊಂಡಿದ್ದ ಹಾಗೆ ನೀವು ನಡ್ಕೊಳ್ಳಿಲ್ಲ ಅನ್ನುವಂಥ ಒಂದು ಹತಾಶೆ ಇದೆ. ನಾನೇನೋ ಹೇಳಿದ್ದೆ ಮಾಡಲಿಲ್ಲ, ಅದಕ್ಕೆ ನನಗೆ ಇಷ್ಟು ಕೋಪ ಇದೆ. ಸೊ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ನಿಮ್ಮ ಅಗೇನ್ಸ್ಟಾಗಿ, ಯಾರ ಹತ್ರನೋ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಯಾಕೆ ಹೀಗಾಯಿತು ಅಂತ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಬೇರೆಯವ್ರು ಏನಾದರೂ ಒಂದು ಅಡ್ವೈಸ್ ಕೊಟ್ಟರೂ ಕೂಡ ಅದನ್ನು ಅವರು ಪಾಸಿಟಿವ್ ಆಗಿ ತೊಗೊಳ್ತಾ ಇಲ್ಲ. ನಾನೇ ಸರಿ,
ಸೊ ಇವ್ರು ಯಾರ ಹತ್ರ ಏನು ಹೇಳ್ಕೊಂಡ್ರೂ ಕೂಡ, ಇವ್ರು ತಪ್ಪಿದ್ರೂ ಕೂಡ, ಅದನ್ನು ಬೇರೆಯವ್ರು ಏನಾದ್ರು ಹೇಳಿದ್ರೂ ಕೂಡ ನಿನ್ನಲ್ಲೂ ಇದೆ ಅಲ್ಲ ಪ್ರಾಬ್ಲಮ್ಸ್, ಅದನ್ನು ನೀನು ನೋಡಿದ್ಯಾ, ಅದನ್ನು ಅರ್ಥ ಮಾಡ್ಕೊಂಡ್ಯಾ ಅಂತ ಬೇರೆಯವ್ರು ಏನಾದ್ರು ಆ ಥರ ಅಡ್ವೈಸ್ ಕೊಟ್ಟರು ಅವ್ರು ಅದನ್ನು ಸ್ವೀಕರಿಸುವ ಒಂದು ಸ್ಥಿತಿನಲ್ಲಿಲ್ಲ. ಯಾಕೆ ಅಂದರೆ ಬರ್ನಿಂಗ್ ಎನರ್ಜಿ ಇದೆ. ಬರ್ನಿಂಗ್ ಎನರ್ಜಿ ಅಂದರೆ ಈಗ ನೋಡ್ಬೋದು ಈ ಫ್ಲೇಮ್ ಎಷ್ಟು ಸ್ಟ್ರಾಂಗ್ ಆಗಿ ಬರ್ನ್ ಆಗ್ತಾಯಿದೆ. ಇವಾಗ ಹೀಗಿದ್ದಾಗ ಏನಾಗುತ್ತೆ ಅಂದರೆ ಒಬ್ಬ ಮನುಷ್ಯ ಸೆಟ್ಲ್ ಆಗ್ತಾ ಇಲ್ಲ, ಗ್ರೌಂಡೆಡ್ ಆಗಿಲ್ಲ, ಮನಸ್ಥಿತಿ ಒಂದು ಹತೋಟಿನಲ್ಲಿಲ್ಲ ಅಂದಾಗ, ಕೋಪ ಅತಿರೇಕಕ್ಕೆ ಹೋದಾಗ ತಾನೇ ಸರಿ ಅನ್ನುವಂಥ ಒಂದು ಯೋಚನೆಗೆ ಬರ್ತಾರೆ. ಸೊ ಈ ವ್ಯಕ್ತಿ ಕೂಡ ಅದೇ ಮಾಡ್ತಿರೋದು, ನಾನೇ ಸರಿ, ನನ್ನ ಬಿಟ್ಟರೆ ಇನ್ಯಾರೂ ಸರಿ ಇಲ್ಲ. ಬಟ್ 2 ಕೈ ಸೇರಿದ್ರೆ ಅಲ್ವಾ ಚಪ್ಪಾಳೆ. ಸೊ ಅವರಲ್ಲೂ ಪ್ರಾಬ್ಲಮ್ಸ್ ಇದೆ, ನಿಮ್ಮಲ್ಲೂ ಪ್ರಾಬ್ಲಮ್ಸ್ ಇದೆ. ಆದರೆ ಅವರು ನಿಮ್ಮಲ್ಲಿರುವಂಥ ಕುಂದುಕೊರತೆಗಳನ್ನೇ ಹುಡುಕ್ತಾ ಇದ್ದಾರೆ. ಏಕೆಂದರೆ ಈಗ ಅವರ ಎನರ್ಜಿ ನೆಗೆಟಿವ್ ಸ್ಟೇಟ್ಗಿದೆ. ಬೇಡ ನೀನು ಅನ್ನುವ ಹಾಗೆ ರಿಜೆಕ್ಷನ್ ಮೋಡ್ಗೆ ಹೋಗಿದೆ. ನನಗಿದು ಬೇಡ, ನಾನು ಇದನ್ನು ಸರಿ ಮಾಡ್ಕೊಳ್ಳಲ್ಲ, ನಾನು ಯಾಕೆ ಸರಿ ಮಾಡ್ಕೋಬೇಕು, ನಾನು ಯಾಕೆ ಸೋಲ್ಬೇಕು, ನಾನೇ ಯಾಕೆ ಸೋಲ್ಬೇಕು ಅನ್ನುವಂಥ ಒಂದು ಯೋಚನೆ. ನೀವು ಈಗಲೂ ಕೂಡ ಈ ವ್ಯಕ್ತಿಗೆ ಬೇಡ ಅನ್ನೋ ಮನಸ್ಥಿತಿಲಿಲ್ಲ. ಅವ್ರು ನಿಮ್ಮ ಬಗ್ಗೆ ಮಾತಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಬೇರೆಯವ್ರ ಹತ್ರ ಡಿಸ್ಕಷನ್ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಗೊತ್ತು ನೀವು ಬೇಕು ಅವ್ರಿಗೆ ನೀವು ಬೇಕು, ನಿಮ್ಗೆ ಅವ್ರು ಬೇಕು. ಇದು ದಟ್ ಈಸ್ ದ ರಿಯಾಲಿಟಿ ಅಲ್ವಾ. ಆದರೆ ಈ ವ್ಯಕ್ತಿ ಅದನ್ನು ಆಕ್ಸೆಪ್ಟ್ ಮಾಡ್ತಾ ಇಲ್ಲ. ಇನ್ನರ್ ಫೀಲಿಂಗ್ಸ್ ಡೆಪ್ತ್ಗೆ ಹೋಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಡೆಪ್ತ್ಗೆ ಹೋಗ್ತಾ ಇಲ್ಲ, ಅರ್ಥ ಮಾಡ್ಕೋತಾ ಇಲ್ಲ, ರಿಫ್ಲೆಕ್ಟ್ ಮಾಡ್ಕೋತಾ ಇಲ್ಲ. ಯಾವಾಗ ಒಂದು ಅಹಂಭಾವನೆ, ಒಂದು ಈಗೋ ಎನರ್ಜಿ ಬಂದುಬಿಡುತ್ತೆ ರಿಲೇಷನ್ಶಿಪ್ಗೆ, ಅಲ್ಲೇ ನಾಶ ಆಗುತ್ತೆ. ಸೊ ಅದೇ ಮನಸ್ಥಿತಿ ಈ ವ್ಯಕ್ತಿಗೂ ಇರೋದ್ರಿಂದ ಈ ರಿಲೇಷನ್ಶಿಪ್ ತುಂಬ ಟಾಕ್ಸಿಕ್ ಆಗಿ ಟರ್ನ್ ಆಗ್ತಾ ಇದೆ. ಇಬ್ಬರೂ ಕೂಡ ನೋವು ಅನುಭವಿಸ್ತಿದ್ದೀರಾ. ಸೊ ಕಮ್ಯುನಿಕೇಷನ್ ಸರಿಯಾಗಿಲ್ಲ. ಕಮ್ಯುನಿಕೇಷನ್ ಅಂತ ಬಂದಾಗ ಒಂದು ಕೋಪದಲ್ಲೇ, ಮನಸ್ತಾಪದಲ್ಲೇ, ಮತ್ತು ಕ್ಲ್ಯಾಶಸ್ನಲ್ಲಿ, ಜಗಳದಲ್ಲೇ ಹೋಗ್ತಾ ಇದೆ. ಸೊ ಇವ್ರು ಎಲ್ಲೇ ಹೋದರೂ ಆ ನೆಗೆಟಿವ್ ಎನರ್ಜಿನ ಕ್ಯಾರಿ ಮಾಡ್ತಾ ಇದ್ದಾರೆ ಪ್ರೆಸೆಂಟ್ನಲ್ಲಿ. ಈಗಲೂ ಕೂಡ ನಿಮ್ಮ ಬಗ್ಗೆ ಅಂದರೆ ಈ ರಿಲೇಷನ್ಶಿಪ್ನ ಸರಿ ಮಾಡ್ಕೋಬೇಕು ಅನ್ನೋದಲ್ಲ, ಕಂಪ್ಲೇಂಟ್ ಬಾಕ್ಸ್ ಆಗಿಬಿಟ್ಟಿದ್ದಾರೆ. ವೆರಿ ಬಿಗ್ ಕಂಪ್ಲೇಂಟ್ ಬಾಕ್ಸ್ ಆಗಿದ್ದಾರೆ ಈ ವ್ಯಕ್ತಿ. ಈ ಒಂದು ರೀಡಿಂಗ್ ನಿಮಗೆ ಕನೆಕ್ಟ್ ಆಗ್ತಾ ಇದೆ ಅಂದರೆ ಕಮೆಂಟ್ ಮಾಡಿ. ಇದು ಈ ಒಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಕೆಲವರಿಗಿದು ಕನೆಕ್ಟ್ ಆಗ್ಬೋದು, ಆಗದೇ ಇರಬಹುದು. ಬಟ್ ಸ್ಟಿಲ್ ಇದು ನಿಮಗೆ ತಲುಪಿದೆ ವಿಡಿಯೋ ಅಂದರೆ ಅಫ್ಕೋರ್ಸ್ ದೇರ್ ಇಸ್ ಸಮ್ ಇಂಪಾರ್ಟೆಂಟ್ ಮೆಸೇಜಸ್. ಆ ಮೆಸೇಜಸ್ನ ಈ ಒಂದು ರೀಡಿಂಗ್ನಲ್ಲಿ ನೀವು ನೋಡ್ತಾ ಇದ್ದೀರಾ. ಆ ವ್ಯಕ್ತಿಯನ್ನು ನೀವು ಈಗಲೂ ಮನಸ್ಸಿನಲ್ಲೇ ಇಟ್ಕೊಂಡು ಈ ವಿಡಿಯೋನ ನೋಡಿ. ನಾನೇನು ನೋಡ್ತಾ ಇರೋದು ಅಂದರೆ ಈ ವ್ಯಕ್ತಿಗೆ ನೀವು ಬೇಕು ಅನ್ನುವ ಆಸೆ ಇದೆ, ಡಿಸೈರ್ ಇದೆ. ಆದರೆ ನೀವು ತುಂಬ ಸ್ಟ್ರಾಂಗಾಗಿ ಕಾಣ್ತೀರಾ ಈ ವ್ಯಕ್ತಿಗೆ. ಯು ಲುಕ್ ಕ್ವೈಟ್ ಸ್ಟ್ರಾಂಗ್, ತುಂಬ ಇಂಡಿಪೆಂಡೆಂಟಾಗಿ ಕಾಣ್ತೀರಾ. ಹಾಗೂ ನಿಮ್ಮನ್ನು ನೀವೇ ನಿಭಾಯಿಸ್ಕೊಳ್ಳುವಂಥ ಶಕ್ತಿ ಇದೆ ಅಂತ ಈ ವ್ಯಕ್ತಿಗೆ ಗೊತ್ತಿದೆ. ಅದನ್ನೇ ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ ಇವ್ರಿಗೆ. ನಾನು ಇಲ್ಲ ಅಂದರೂ ಈಕೆ ಅಥವಾ ಈತ ಚೆನ್ನಾಗೇ ಇರ್ತಾರಲ್ವಾ, ಸೊ ನಾನು ಏನಕ್ಕೆ ಇರಬೇಕು, ನನ್ನ ಮ್ಯಾಟರೇ ಆಗಿಲ್ಲ ಅಂದರೆ ನಾನು ಏನಕ್ಕೆ ಇರಬೇಕು, ಈ ಥರದ ಒಂದು ಯೋಚನೆ ಇದೆ. ಸೊ ಓವರ್ ಥಿಂಕಿಂಗ್ ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಈ ವ್ಯಕ್ತಿ ಓವರ್ ಥಿಂಕಿಂಗ್ ಮಾಡ್ತಾ ಇದ್ದಾರೆ. ಹಾಗೂ ನಿಮ್ಮನ್ನು ಕಳ್ಕೊಂಡು ಬಿಡ್ತೀನಿ ಅನ್ನೋ ಭಯ ಕೂಡ ಇದೆ, ಆ್ಯಸ್ ಐ ಟೋಲ್ಡ್. ಆದರೆ ಈ ಪ್ರೆಸೆಂಟ್ ಸಿಚುವೇಷನಲ್ಲಿ ಅವ್ರಿಗೆ ಏನು ಆ್ಯಕ್ಷನ್ ತೊಗೋಬೇಕು ಅಂತ ಅನ್ನಿಸ್ತಾ ಇಲ್ಲ. ಯಾಕೆಂದರೆ ಆ್ಯಸ್ ಐ ಟೋಲ್ಡ್ ಅವರು ಒಂದು ಬ್ಯಾಲೆನ್ಸ್ಡ್ ಎನರ್ಜಿನಲ್ಲಿ ಇಲ್ಲ. ಅಂದರೆ ಇಮೋಷನ್ಸ್ ಬ್ಯಾಲೆನ್ಸ್ಡ್ ಇಲ್ಲ ಅವ್ರದ್ದು. ಸೊ ಅವರು ಸ್ವಲ್ಪ ಟೈಮ್ ತೊಗೊಳ್ತಾರೆ ನಿಮ್ಮ ಜೊತೆ ಮತ್ತೆ ಮಾತಾಡೋದಕ್ಕೆ, ಮತ್ತು ಮೊದಲು ಆಗಿರೋದಕ್ಕೆ ಸ್ವಲ್ಪ ಟೈಮ್ ತೊಗೊಳ್ತಾರೆ ಅಂತ ನಾನು ನೋಡ್ತಾ ಇದ್ದೀನಿ. ಕೆಲವರಿಗೆ ಇದು 1 ತಿಂಗಳು ತೊಗೋಬಹುದು, 1 ಮಂತ್ ನಿಮ್ಮ ರಿಲೇಷನ್ಶಿಪ್ ಒಂದು ಸ್ಟೆಬಿಲಿಟಿ ಆಗೋದಕ್ಕೆ 1 ಮಂತ್ ಆಗುತ್ತೆ ಅಂತ ರೀಡಿಂಗ್ನಲ್ಲಿ ನೋಡ್ತಾ ಇದ್ದೀನಿ. 1 ಅನ್ನುವಂಥ ನಂಬರ್ನ ನಾನು ಸ್ಟ್ರಾಂಗಾಗಿ ನೋಡ್ತಾ ಇದ್ದೀನಿ. 1 ನೋಡ್ತಾ ಇದ್ದೀನಿ, 10 ನೋಡ್ತಾ ಇದ್ದೀನಿ ನಂಬರ್ಸ್. 1 and 10 ನಿಮ್ಮಿಬ್ಬರಿಗೂ ಇಂಪಾರ್ಟೆಂಟ್ ಆಗಿರಬಹುದು. ಈ 2 ನಂಬರ್ಸ್ ನನಗೆ ತುಂಬ ಸ್ಟ್ರಾಂಗಾಗಿ ರೀಡಿಂಗ್ನಲ್ಲಿ ಬರ್ತಾ ಇದೆ. ನಂಬರ್ 2 ಸ್ಟ್ರಾಂಗಾಗಿ ಬರ್ತಾ ಇದೆ ರೀಡಿಂಗ್ನಲ್ಲಿ. ಐ ಕ್ಯಾನ್ ಸೆನ್ಸ್ ಅ ಲಾಟ್ ಆಫ್ ನಂಬರ್ 2 ಹಿಯರ್. ಸೊ ಓವರಾಲ್ ಈ ವ್ಯಕ್ತಿಗೆ ನೀವು ಬೇಕು, ಆದರೆ ತನ್ನ ಅಹಂಭಾವನೆಯಿಂದ ಈ ರಿಲೇಷನ್ಶಿಪ್ನ ಇನ್ನು ನರಳುವ ಹಾಗೆ ಮಾಡ್ತಾ ಇದ್ದಾರೆ. ಸೋಲ್ ಒಪ್ಕೊಂಡು ಮುಂದೆ ಹೋಗ್ತಾ ಇಲ್ಲ. ಓಕೆ, ಇದು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿತ್ತು. ನಾನು ಟ್ಯಾರೋ ಕೂಡ ನೋಡ್ತೀನಿ, ಹಾಗೂ ಒಂದಷ್ಟು ಮೆಸೇಜಸ್ ಇನ್ನೂ ಏನು ತಿಳ್ಕೊಳ್ಳೋದಿದೆ ಅಂತ ಕೂಡ ನಾನು
ಈ ರೋಮ್ಯಾನ್ಸ್ ಆ್ಯಂಡ್ ಲವ್ ಅನ್ನುವಂಥ ಆರಕಲ್ ಡೆಕ್ನ ಯೂಸ್ ಮಾಡಿ ಹೇಳ್ತೀನಿ. ಇದು ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ಇದರಲ್ಲಿ ಏನು ಮೆಸೇಜಸ್ ಬರ್ತಾ ಇದೆ, ಇನ್ನೂ ಏನು ಡೀಪರ್ ಲೆವೆಲಾಗಿ ನೀವು ತಿಳ್ಕೊಳ್ಳುವಂಥದ್ದಿದೆ ಅಂತ ಈ ರೀಡಿಂಗ್ನಲ್ಲಿ ನಿಮಗೆ ಸಿಗುತ್ತೆ. ಫಸ್ಟ್ ಮೆಸೇಜ್ ಏನು ಬರ್ತಾ ಇದೆ ಅಂದರೆ ಸೆಟ್ಲಿಂಗ್ ಬರ್ತಾ ಇದೆ. ಇದು ನಿಮ್ಗೆ ಅಡ್ವೈಸ್ ಕಾರ್ಡ್ ಆಗಿದೆ. ಅವಾಯ್ಡ್ ಸೆಟ್ಲಿಂಗ್ ಫಾರ್ ಲೆಸ್ ದೆನ್ ಯು ಡಿಸರ್ವ್ ಇನ್ ಲವ್. ಈಗ ನೀವು ಏನು ಆ್ಯಕ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ, ನೀವೇನು ಮಾಡೋಕ್ಕೆ ಹೋಗಬೇಡಿ. ಏಕೆಂದರೆ ಈ ವ್ಯಕ್ತಿ ನಾನು ಸರಿ ಅನ್ನುವಂಥ ಒಂದು ಯೋಚನೆಯಲ್ಲಿರೋದ್ರಿಂದ ನೀವು ಏನಾದರೂ ಈಗ ಮಾತಾಡಿದ್ರೆ ಅವರೇ ಗೆದ್ದು ಬಿಡ್ತಾರೆ. ಓಕೆ, ಸೊ ನೀವು ಬೌಂಡ್ರೀಸ್ನ ಸೆಟ್ ಮಾಡ್ತಾ ಇದ್ದೀರಾ. ಯಾವುದು ಸರಿ ಯಾವುದು ಸರಿ ಇಲ್ಲ ಅಂತ ಕೂಡ ಇವ್ರಿಗೆ ಕರೆಕ್ಟಾಗಿ ವ್ಯಕ್ತಪಡಿಸ್ತಾ ಇದ್ದೀರಾ. ಸೊ ಇದೇ ಎನರ್ಜಿನಲ್ಲಿ ಇರಬೇಕಾಗತ್ತೆ ನೀವು ಅಂತ ಮೆಸೇಜ್ ಬರ್ತಾ ಇದೆ. ಫಾಲಿಂಗ್ ಫಾಸ್ಟ್ ಅಂತ ಬರ್ತಾ ಇದೆ. ಲವ್ ಹ್ಯಾಪನ್ಸ್ ಕ್ವಿಕ್ಲಿ ಬಟ್ ಡೋಂಟ್ ಲೂಸ್ ಯೋರ್ ಸೆಲ್ಫ್ ಇನ್ ದ ಪ್ರೋಸೆಸ್. ಓಕೆ, ಸೊ ನೀವು ತುಂಬ ಸೋತಿದ್ದೀರಾ ಈ ರಿಲೇಷನ್ಶಿಪ್ನಲ್ಲಿ, ತುಂಬ ಕೊಟ್ಟಿದ್ದೀರಾ, ಮಾಡಿದ್ದೀರಾ, ಎಲ್ಲ ರೀತಿಯಾದ ಅಡ್ಜಸ್ಟ್ಮೆಂಟ್ಸ್ ಮಾಡ್ಕೊಂಡಿದ್ದೀರಾ, ಇನ್ನೂ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ ಅಂತ ಮೆಸೇಜ್ ನಿಮಗೆ ಬರ್ತಾ ಇದೆ. ಟ್ರೂ ಲವ್ ಬರ್ತಾ ಇದೆ. ಡೀಪ್ ಆ್ಯಂಡ್ ಎಂಡ್ಯೂರಿಂಗ್ ಕನೆಕ್ಷನ್ ಗೋಯಿಂಗ್ ಬಿಯಾಂಡ್ ಸೂಪರ್ಫಿಷಿಯಲ್ ಅಟ್ರಾಕ್ಷನ್. ನಿಮಗೆ ಟ್ರೂ ಲವ್ ಡಿಸರ್ವಿಂಗ್ ಇದೆ. ಓಕೆ, ನೀವು ಟ್ರೂ ಲವ್ಗೆ ಡಿಸರ್ವಬಲ್ ಪರ್ಸನ್ ಆಗಿದ್ದೀರಾ. ನಿಮಗೆ ಟ್ರೂ ಲವ್ ಖಂಡಿತವಾಗ್ಲೂ ಸಿಗುತ್ತೆ. ಆದರೆ ಆ ನಂಬಿಕೆ ಫಸ್ಟ್ ನಿಮಗಿರಬೇಕಾಗುತ್ತೆ. ಅದು ನಿಮಗೆ ಮೆಸೇಜ್. ಯು ಡಿಸರ್ವ್ ಟ್ರೂ ಲವ್. ಲಾಸ್ಟ್ ಮೆಸೇಜ್ ಡೆಸ್ಟಿನಿ ಬರ್ತಾ ಇದೆ. ದ ರಿಯೂನಿಯನ್ ವಿತ್ ಯೋರ್ ಟ್ವಿನ್ ಫ್ಲೇಮ್ ಇಸ್ ಡಿಸ್ಟೆಂಟ್ ಈವೆಂಟ್. ಸೊ ನಾನು ಆಗಲೇ ಹೇಳಿದಾಗೆ ಈ ಒಂದು ರೀಡಿಂಗ್ನ ಯಾರು ತೊಗೊಂಡಿದ್ದೀರಾ ಖಂಡಿತವಾಗ್ಲೂ ರೀಕನ್ಸಿಲಿಯೇಷನ್ ಆಗುತ್ತೆ. ನಿಮ್ಮ ರಿಲೇಷನ್ಶಿಪ್ 1 ತಿಂಗಳ ಒಳಗಡೆ ಸರಿ ಹೋಗಬೇಕು. ಆದರೆ ಕೆಲವು ಕಟ್ಟುಪಾಡುಗಳನ್ನ ನೀವು ಅಂದರೆ ರೂಲ್ಸ್ನ ಸೆಟ್ ಮಾಡಿ ರಿಲೇಷನ್ಶಿಪ್ನಲ್ಲಿ. ನೀವು ಸೆಟ್ ಮಾಡಲಿಲ್ಲ ಅಂದರೆ ನೋವು ಅನುಭವಿಸ್ತೀರ. ಓಕೆ, ಅದು ನಿಮ್ಮ ರೀಡಿಂಗ್ ಆಗಿತ್ತು. ನಾನು ಟ್ಯಾರೋ ಕೂಡ ಯೂಸ್ ಮಾಡ್ತೀನಿ. ನಿಮಗೆ ಇನ್ನೂ ಹೆಚ್ಚು ಇಂಪಾರ್ಟೆಂಟ್ ಆಗಿರುವಂಥದ್ದು ಏನು ನಡೆಯುತ್ತೆ ಈ ರಿಲೇಷನ್ಶಿಪ್ ಎನರ್ಜಿ ನಿಮಗೆ ಟ್ಯಾರೋ ಮುಖಾಂತರವಾಗಲೂ ತೆಗಿತಾ ಇದ್ದೀನಿ. ನೋಡೋಣ ಈ ವ್ಯಕ್ತಿಯ ಎನರ್ಜಿ ವಿಷಯವಾಗಿ ನೋಡೋಕ್ಕೆ ಹೋದರೆ ಇನ್ನೂ ಏನೇನಿದೆ ತಿಳ್ಕೊಳ್ಳುವಂಥದ್ದು ಅಂತ. ಸ್ಟಾರ್ ಬರ್ತಾ ಇದೆ. ಸೊ ನೀವಿಬ್ಬರೂ ಕೂಡ ಒಂದೊಳ್ಳೆಯ ಲೈಫ್ನ ಲೀಡ್ ಮಾಡ್ತಾ ಇದ್ದೀರಾ. ಓಕೆ, ಕಂಫರ್ಟ್ ಇದೆ. ಆದರೆ ಈ ವ್ಯಕ್ತಿಲಿರುವಂಥ ಈಗೋ, ನೆಗೆಟಿವಿಟಿ, ನಾನು ಅನ್ನುವಂಥ ವಿಚಾರ ಬರ್ತಿದೆಯಲ್ಲ, ಅದರಿಂದನೇ ಇಲ್ಲಿ ಇಬ್ಬರೂ ಕೂಡ ಪ್ರಾಬ್ಲಮ್ಸ್ನ ಅನುಭವಿಸ್ತಿದ್ದೀರ. ಅದರ್ವೈಸ್ ನೀವಿಬ್ಬರೂ ಕೂಡ ಒಟ್ಟಿಗೆ ಇದ್ದರೆ ಹ್ಯಾಪಿ ಕಪಲ್ ಆಗಿರ್ತೀರ, ತುಂಬ ಖುಷಿಯಾಗಿರ್ತೀರ. ಸೊ ಸ್ಟಾರ್ ಇಸ್ ಅ ಗುಡ್ ಸೈನ್. 3 ಆಫ್ ವಾಂಡ್ಸ್ ಅವ್ರು ಈಗಲೂ ಕೂಡ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಆದರೆ ನಿಮ್ಮ ಬಗ್ಗೆ ನಿಮ್ಮ ಅಗೇನ್ಸ್ಟಾಗಿ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಆದರೆ ಈಗಲೂ ಕೂಡ ಅವರ ಮೈಂಡಲ್ಲಿ ನೀವೇ ಓಡ್ತಾ ಇದ್ದೀರಾ. ಸೊ 5 ಆಫ್ ಕಪ್ಸ್ ಬರ್ತಿರೋದ್ರಿಂದ ಒಂದು ಸ್ವಲ್ಪ ದಿನಗಳಲ್ಲಿ, ಮುಂಬರುವ ದಿನಗಳಲ್ಲಿ ಈ ವ್ಯಕ್ತಿಗೆ ನಿಮ್ಮ ಇರುವಿಕೆ ಅವರ ಲೈಫಲ್ಲಿ ಮುಖ್ಯವಾಗುತ್ತೆ ಅಂತ ಅರ್ಥ ಮಾಡ್ಕೊಳ್ತಾರೆ. ಓಕೆ, ಮತ್ತು ಇದು ವರ್ಲ್ಡ್ ಬರ್ತಾ ಇದೆ. ಅವರಲ್ಲಿ ಬದಲಾವಣೆ ಕೂಡ ಬರುತ್ತೆ ಅಂತ ಒಂದು ಕನ್ಫರ್ಮೇಷನ್ ಬಂದಿದೆ ನಿಮಗೆ. ಅವರಲ್ಲಿ ಬದಲಾವಣೆ ಆಗುತ್ತೆ, ಸ್ವಲ್ಪ ವೆಯ್ಟ್ ಮಾಡಬೇಕು ಅಂತ ಮೆಸೇಜ್ ಬರ್ತಾ ಇದೆ. ಮತ್ತು ಜಸ್ಟಿಸ್ ಕಾರ್ಡ್ ಬರ್ತಾ ಇದೆ. ಜಸ್ಟ್ ಹ್ಯಾವ್ ಸಮ್ ಪೇಷನ್ಸ್. ನೀವಾಗಿರಿ, ಬದಲಾಗಕ್ಕೆ ಹೋಗಬೇಡಿ. ನೀವು ಬ್ಯಾಲೆನ್ಸ್ಡ್ ಆಗಿರಿ ಫಸ್ಟ್, ಅದು ಮ್ಯಾಟರ್ ಆಗುತ್ತೆ ಎಲ್ಲದಕ್ಕಿಂತ. ಓಕೆ, ಇದು ಮೆಸೇಜ್ ಆಗಿತ್ತು. ಐ ಹೋಪ್ ಈ ಒಂದು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ನಿಮಗೆ ಹೆಲ್ಪ್ ಆಯಿತು ಅಂತ ಭಾವಿಸ್ತೀನಿ. ನಿಮಗೆ ಈ ಥರ ವೀಡಿಯೋಸ್ ಇಷ್ಟ ಇದ್ದರೆ ನನಗೆ ಕಮೆಂಟ್ ಮಾಡಿ. ಈ ಥರ ವೀಡಿಯೋಸ್ ಇನ್ನೂ ಹೆಚ್ಚು ಮಾಡಬೇಕಾ ಅದ್ರ ಬಗ್ಗೆನೂ ಫೀಡ್ಬ್ಯಾಕ್ ಕೊಡಿ. ಇದು ಹೇಗೆ ನಿಮ್ಗೆ ಹೆಲ್ಪ್ ಆಗ್ತಾಯಿದೆ ಅಂತ ಕೂಡ ನನಗೆ ಕಮೆಂಟ್ ಮಾಡಿ ಹೇಳಿ. ಬಿಕಾಸ್ ನಿಮ್ಮ ಫೀಡ್ಬ್ಯಾಕ್ ನಂಗೆ ತುಂಬ ಮ್ಯಾಟರ್ ಆಗುತ್ತೆ. ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.